ಸುವರ್ಣ. ಕುಂಕುಮಕ್ಕೆ ಅಂತ ಹೋದ ಹೆಣ್ಮಕ್ಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಜಯದೇವು ಅಜ್ಜಿ ಅಕ್ಕನ ಕಂಡ್ರೆ ಯಾಕಿಷ್ಟು ದ್ವೇಷ ಕಾಡ್ತಾ ಇದ್ದಾರೆ ಅಂತ ಈಗ ಅರ್ಥ ಆಯಿತು. ಗೌಡ್ರು ಫ್ಯಾಮಿಲಿಗೆ ಸೇರಿರೋ ಪ್ರಾಪರ್ಟಿನ ಅಹಲ್ಯ ಆಂಟಿ ಅಕ್ಕನ ಹೆಸರಿಗೆ ಬರೆದಿರೋದ್ರಿಂದ ಅವ್ರಿಗೆಲ್ಲ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು. ಅದಕ್ಕೆ ಅಕ್ಕನ ಮೇಲೆ ದ್ವೇಷ ಕಾಡ್ತಾ ಇದ್ದಾರೆ. ಇಷ್ಟಕ್ಕೂ ಅಹಲ್ಯ ಆಂಟಿ ಮನೇನ ಅಕ್ಕನ ಹೆಸರಿಗೆ ಯಾಕೆ ಬರೆದ್ರು? ಅಹಲ್ಯ ಆಂಟಿ ಮನೇನ ಅಕ್ಕನ ಹೆಸರಿಗೆ ಬರೆದಿರೋ ವಿಷಯ ಅಮ್ಮಂಗೆ ಗೊತ್ತಾ? ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಪ್ರಕಾಶ, ಲೋ ಪ್ರಕಾಶ. ಏನಮ್ಮ? ಶ್ರಾವಣಿ ಪಾವನಿ ಇಬ್ರು ಪಕ್ಕದ ರೋಡಲ್ಲಿರೋ ರಾಧಾ ಆಂಟಿ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಹೋದವರು ಇನ್ನೂ ಬಂದಿಲ್ಲ. ಹೋಗಿ ಸ್ವಲ್ಪ ನೋಡ್ಕೊಂಬಾಪ. ಅದಕ್ಕೆ ಯಾಕಮ್ಮ ಗಾಬರಿ ಆಗ್ತೀಯಾ? ಅಕ್ಕನ ಮೊಬೈಲ್ ಫೋನ್ ಮಾಡಿ ಯಾಕೆ ಲೇಟ್ ಅಂತ ವಿಚಾರಿಸು. ನಿಮ್ಮ ಅಕ್ಕನೊಂದು ಕೆಟ್ಟ ಬುದ್ಧಿ ಕಣ. ಇಲ್ಲೇ ಎಲ್ಲಾದ್ರೂ ಹೋಗೋದಿದ್ರೆ ಮೊಬೈಲ್ನ ಮನೇಲಿ ಬಿಟ್ಟು ಹೋಗ್ಬಿಡ್ತಾಳೆ. ಇಲ್ಲೇ ತಾನೇ ಹೋಗಿ ಬಂದ್ಬಿಡ್ತೀನಿ ಅಂತ. ಪಕ್ಕದ ರೋಡ್ ತಾನೆ, ಬರ್ತಾರೆ ಬಿಡಮ್ಮ. ಅಯ್ಯೋ, ಪಕ್ಕದ ರೋಡು ಪಕ್ಕದ ಮನೆ ಅಂತ ಉದಾಸೀನ ಮಾಡೋ ಹಾಗಿಲ್ಲ ಕಣ. ಮೊದಲೇ ಕಾಲ ಕೆಟ್ಟೋಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಮೊದಲೇ ನಮ್ಮ ಶ್ರಾವಣಿ ಟೈಮ್ ಬೇರೆ ಸರಿ ಇಲ್ಲ. ಅವಳಿಗೆ ಶತ್ರುಗಳು ಜಾಸ್ತಿ. ಒಂದ್ ಹೆಜ್ಜೆ ರಾಧಾ ಆಂಟಿ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬಾರೋ. ಪ್ರಕಾಶ, ಹೋಗಿ ನೋಡ್ಕೊಂಡ್ ಬಾ. ಪ್ರಕಾಶ, ನಾನು ಹೇಳಿದ್ ಕೇಳಿಸ್ಲಿಲ್ವೇನೋ? ಆಗಿಂದ ಕೂಗ್ತಾನೆ ಇದ್ದೀನಿ. ಹೂ ಅಂದ ಇದ್ಲೇನ್ ಮಾಡ್ತಿದ್ಯಾ ನೀನು? ಏನೋ ಅದು? ಅಮ್ಮ ಅದೇನಿಲ್ಲಮ್ಮ. ಈಗ ನಾನೇ ನೋಡಿದ್ನಲ್ಲೋ, ಬಚ್ಚಿಟ್ಕೊಂಡಿದ್ದ ಅನ್ನೆದ್ರಿಗೆ. ಏನ್ ಪೇಪರ್ ಅದು? ಅದು ಅದು ಮೊನ್ನೆ ಫೈನಲ್ ಎಕ್ಸಾಮ್ ಬರುತ್ತಲ್ಲಮ್ಮ, ಆ ಕ್ವಶನ್ ಪೇಪರ್ ಅಷ್ಟೇ. ತೋರ್ಸು ನೋಡ್ತೀನಿ. ಅಮ್ಮ ಅದು ತೋರ್ಸು ಅಂದೆ. ಅದೇನಿಲ್ಲಮ್ಮ. ಕೊಡ ಇಲ್ಲಿ. ಇದು ಅಹಲ್ಯ ಅವರು ಅವ್ರ ಮನೆನ ನಮ್ಮ ಶ್ರಾವಣಿ ಬರ್ಕೊಟ್ಟಿರೋ ಪತ್ರ ಅಲ್ವೇನೋ? ಅಂದ್ರೆ ಆಂಟಿ ಅಕ್ಕನ ಹೆಸರಿಗೆ ಮನೆ ಬರ್ಕೊಟ್ಟಿರೋ ವಿಷಯ ನಿಮಗೆ ಗೊತ್ತಾ? ಗೊತ್ತು. ಒಂದಿನ ಇಕ್ಕಿದ್ದ ಹಾಗೆ ಅಹಲ್ಯ ಅವರು ಮನೆಗೆ ಬಂದ್ರು. ದಿಢೀರಂತ ಶ್ರಾವಣಿನ ಆಚೆ ಕರ್ಕೊಂಡೋದ್ರು. ನೋಡಿದ್ರೆ ಅವ್ರ ಮನೇನ ನಮ್ಮ ಶ್ರಾವಣಿ ಹೆಸರಿಗೆ ಬರ್ದು ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಹಾಗೆ ಮಾಡಿದ್ರು ನಂಗೆ ಗೊತ್ತಿಲ್ಲ.
ನಿಮ್ಮ ಅಕ್ಕಂಗೂ ಬುದ್ಧಿ ಇಲ್ಲ. ಅವ್ರು ಬಲವಂತ ಕಟ್ಬಿದ್ದು ಇಸ್ಕೊಂಡು ಮಾಡಿದ್ದಾಳೆ. ಅದು ಸರಿ, ಇದ್ರ ಒರಿಜಿನಲ್ ಪೇಪರ್ಸು ಮನೇಲಿದೆ. ಜೆರಾಕ್ಸ್ ಕಾಪಿ ನಿನ್ನ ಹತ್ರ ಹೇಗೆ ಬಂತು? ಅದು ಅಮ್ಮ, ಅದು ಈ ಪತ್ರ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾ ಇದ್ದೀನಿ. ಅಮ್ಮ, ಅದು ಅದೇನಂದರೆ ಅದೇನು ಅಂತ ಹೇಳೋ. ಅಕ್ಕ ಕಿಡ್ನಾಪ್ ಆಗಿ ವಾಪಸ್ ಬಂದಾಗಿದ್ದ ಅಕ್ಕನ ಕಿಡ್ನಾಪ್ ಮಾಡಿದಲ್ಲ ಆ ಇನ್ಸ್ಪೆಕ್ಟರ್ ಜಯದೇವ, ಅವನ ಮೇಲೊಂದು ಕಣ್ಣಿಟ್ಟಿದ್ದೆ. ಅವನ್ನ ಫಾಲೋ ಮಾಡ್ತಾ ಹೋದೆ. ಏನು? ನೀನು ಆ ಇನ್ಸ್ಪೆಕ್ಟರ್ ಜಯದೇವ್ರನ್ನ ಫಾಲೋ ಮಾಡ್ತಾ ಹೋದ್ಯಾ? ಯಾಕೋ? ಯಾಕಂದ್ರೆ ಆ ಮನೆಯವ್ರಿಗೆಲ್ಲ ಅಕ್ಕನ ಮೇಲೆ ಯಾಕಷ್ಟು ದ್ವೇಷ ಅಂತ. ಈಗ ಕಿಡ್ನಾಪ್ ಮಾಡಿ ಫೇಲ್ಯೂರ್ ಆಗಿದ್ದಾರೆ. ಮುಂದೆ ಅಕ್ಕಂಗೆ ಏನಾದರೂ ತೊಂದರೆ ಕೊಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಜಯದೇವ್ನ ಫಾಲೋ ಮಾಡಿದೆ. ಆಗ ನೋಡಪ್ಪ, ನಿಮ್ಮ ಸಾಹೇಬರು ಕೇಳಿದ್ರಲ್ಲ, ಡಾಕ್ಯುಮೆಂಟ್ಸ್ ಇಲ್ಲಿದೆ, ಅವ್ರಿಗೆ ಕೊಟ್ಬಿಡಿ. ಡಾಕ್ಯುಮೆಂಟ್ಸ್ ಹುಷಾರಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆಯ್ತಪ್ಪ, ಈಗ ನನ್ನಿಂದ ನಿಮ್ಗೆ ಏನಾಗ್ಬೇಕು ಹೇಳು. ಪೊಲೀಸ್ನವ್ರು ಕೊಟ್ಟು ಬಂದಿಲ್ಲ, ಆ ಡಾಕ್ಯುಮೆಂಟ್ಸ್ ನಂಗೆ ಬೇಕೀಗ. ಆ ಡಾಕ್ಯುಮೆಂಟಾ ತಂದು ಕೊಡ್ತೀಲ್ಲ, ಅಣ್ಣನ ಕರೀಲ. ಹಾ ಸರಿ ಸರಿ, ನಮ್ಮ ಸಾಹೇಬ್ರು ಬರೋದ್ರೊಳಗೆ ಬೇಗ ತಂದು ಕೊಟ್ಬಿಡಿ. ಆಯ್ತಾಯ್ತು. ಹಾ ತಗೊಳಪ್ಪ, ಇದೇ ಡಾಕ್ಯುಮೆಂಟ್ ನಾನು ಅವ್ರಿಗೆ ಕೊಟ್ಟಿದ್ದು. ಶ್ರಾವಣಿ. ಹಾಂ, ಥ್ಯಾಂಕ್ ಯು. ಭದ್ರಣ್ಣ ಏನಾದ್ರು ಮಾತಾಡ್ಬೇಕಾ? ಬೇಡಪ್ಪ ಬೇಡಪ್ಪ, ನನ್ನ ಪರವಾಗಿ ನೀನೇ ಒಂದು ಮಾತು ಹೇಳ್ಬಿಡು. ಏನು ಹೇಳಬೇಕು? ಇನ್ಮೇಲೆ ನಾನು ಎಷ್ಟೇ ಜನತೆ ಮಾಡೋದಿಲ್ಲ, ದಯವಿಟ್ಟು ನನಗೆ ತೊಂದರೆ ಕೊಡೋದು ಬೇಡ ಅಂತ. ನಿನಗೆ ಪುಣ್ಯ ಬರುತ್ತೆ. ಹಾಂ, ಸರಿ ಸರಿ, ರೈಟಲ್ ರೈಟಲ್. ಆಯ್ತಾಯ್ತು. ಅಲ್ಲೋ ಪ್ರಕಾಶ, ನೀನ್ ರೌಡಿ ಶಿಷ್ಯ ಅಂತ ಹೇಳ್ಕೊಂಡು ಆ ಸೇಟನ್ನ ಹೆದರಿಸಿ ಬೆದರಿಸಿ ಈ ಪತ್ರ ತಂದೇನೋ? ಹಾಗೆ ಮಾಡಲಿಲ್ಲ ಅಂದಿದ್ರೆ ಜಯದೇವ್ ಯಾಕೆ ಅಕ್ಕನ ಬೆನ್ನಿಂದ ಬಿದ್ದಿದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲಮ್ಮ. ಅಲ್ವೋ, ಅವ್ನು ಮೊದಲೇ ಪೊಲೀಸ್ ವಿರುದ್ಧನೇ ಪತ್ತೆದಾರಿಕೆ ಮಾಡ್ತಿದ್ಯಲ್ಲೋ. ಅವ್ನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನೆ, ನಿನ್ ಚರ್ಮ ಸುಲ್ದು ಹಾಕ್ತಾನೆ. ಓ, ಸುಲಿತಾನೆ. ನಾವೇನು ಕೈಗೆ ಬಳೆ ತೊಡ್ಕೊಂಡಿಲ್ಲ, ನಮಗೂ ಚರ್ಮ ಸುಲಿಯಕ್ಕೆ ಬರುತ್ತೆ. ಜಗದ್ ನಾಲ್ಕು ಬಾರಿಸ್ತೀನಿ ನೋಡು, ಚರ್ಮ ಸುಲಿತ ಅಂತ ಚರ್ಮ. ನೀನಿಂತ ಬೇಡವಾದ ತರಲೆಗಳು ಮಾಡ್ತೀಯ ಅಂತಾನೆ ರಜಾ ಬಂದ್ರು ಹಾಸ್ಟೆಲ್ ಬಿದ್ದಿರೋ ಅಂತ ಬಡ್ಕೊಳ್ಳೋದು ನಾನು. ಅಮ್ಮ, ಈಗ ನಾನೇನು ತಪ್ಪು ಮಾಡಿದ ನನ್ನ ಈ ಥರ ಬೈತಾ ಇದೀಯಾ? ಬಯೋದಿಲ್ಲ ಕಣಪ್ಪ, ನೀನ್ ಮಾಡಿರೋ ಧನಂದಾರಿ ಕೆಲಸಕ್ಕೆ ತಲೆ ಮೇಲೆ ಇಟ್ಕೊಂಡು ಕೊಂಡಾಡ್ತೀನಿ, ಆಯ್ತಾ? ಅಲ್ಲಮ್ಮ, ಅಕ್ಕಂಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಕ್ ಹೋಗಿತ್ತಪ್ಪ. ಅವಳು ನೋಡ್ಕೋತಾಳೆ, ಅವಳ ಜೊತೆಲಿ ನಾನಿದ್ದೀನಿ. ನೀನಿನ್ನು ನಮ್ಮನ್ನು ನೋಡ್ಕೊಳ್ಳೋ ಅಷ್ಟು ದೊಡ್ಡನಾಗಿಲ್ಲ ಕಣೋ. ಆದ ಕಾಲಕ್ಕೆ ನೋಡ್ಕೊಳ್ಳೋಣಂತೆ, ಅಲ್ಲಿವರೆಗೂ ಇಂಥದ್ದೆಲ್ಲ ಮಾಡದೆ ಮನೇಲಿ ತೆಪ್ಪಗೆ ಬಿದ್ದಿರು. ಓ, ನೀವೇನೇ ಹೇಳಿದ್ರು ಸರಿ, ನಾನೇನೇ ಮಾಡಿದ್ರು ತಪ್ಪು. ಅಕ್ಕಂಗೆ ತೊಂದರೆ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರು ಅಂತೀಯಾ? ಆ ಜಯದೇವನ್ನು. ಪ್ರಕಾಶ, ನಿನಗಿನ್ನೂ ಆ ಜಯದೇವ್ ವಿಷಯ ಗೊತ್ತಿಲ್ಲ ಕಣೋ. ಅವನ ವಿರೋಧ ಕಟ್ಕೊಂಡು ನಾವು ಅನುಭವಿಸ್ತಿರೋದೇ ಸಾಕಾಗಿದೆ. ನಿನಗೆ ಅವನ ಸಹವಾಸ ಬೇಡ. ಅವನು ಸರಿ ಇಲ್ಲ, ಅವನು ಏನು ಮಾಡೋದಕ್ಕೂ ಹೇಸ್ದೇ ಇರೋ ಅಂತ ರಾಕ್ಷಸ ಅವನು. ಹೌದು, ಈಗ ಕಿಡ್ನಾಪ್ ಮಾಡಿದ್ದಾನೆ, ನಾಳೆ ಕೊಲೆ ಮಾಡ್ತಾನೆ. ನಾವು ನೋಡಿಕೊಂಡು ಸುಮ್ಮನೆ ಇರಬೇಕು. ಏನು ಆಗೋದಿಲ್ಲ ಕಣೋ. ಅವ್ರು ಹಾಗೆಲ್ಲ ಮಾಡ್ದಿರೋ ಹಾಗೆ ನೀವು ನಮ್ಮ ತಂಟೆಗೆ ಬರಬೇಡಿ, ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಗೌಡ್ರ ಹತ್ರ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀನಿ. ಅಮ್ಮ, ಗೌಡ್ರು ಯಾವತ್ತಮ್ಮ ಒಪ್ಪಂದದ ಪ್ರಕಾರ ನಡ್ಕೊಂಡಿದ್ದಾರೆ? ಒಪ್ಪಂದದ ಪ್ರಕಾರ ನಡ್ಕೊಳ್ಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಮಗಂಗೂ ನಮ್ಮ ಅಕ್ಕಂಗೂ ಮದುವೆ ಆಗಿರ್ಬೇಕಿತ್ತು. ಅವ್ರು ಮಾಡ್ಕೊಡಲ್ಲ ಅಂತ ಹೇಳಿದ್ಮೇಲೆ ತಾನೆ ಇಷ್ಟೆಲ್ಲ ರಾದಂತಗಳಾಗ್ತಾ ಇರೋದು. ನೋಡು ಪ್ರಕಾಶ, ನಮ್ಮಿಂದ ಅವ್ರಿಗೆ ತೊಂದರೆ ಇಲ್ಲ ಅಂದರೆ ಅವ್ರು ನಮ್ಮ ತಂಟೆಗೆ ಬರೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ನೀನು ಅವ್ರ ತಂಟೆಗೆ ಹೋಗ್ಬೇಡ ಅಷ್ಟೇ. ಹೇಳಿದ್ ಕೇಳಿಸ್ತಾ? ನೀನು ಅವ್ರು ಯಾರ ತಂಟೆಗೂ ಹೋಗ್ಬಾರ್ದು. ಆಗ್ಲಿ ಅಂತ ಹೇಳು. ಹ್ಞೂ ಅಂತ ಹೇಳ್ತೀಯೋ ಅಥವಾ ವಿಷಯ ನಿಮ್ಮ ಅಕ್ಕನಿಗೆ ಹೇಳೋ? ಅವಳೇ ಸರಿ ನಿನಗೆ ಬುದ್ಧಿ ಕಲ್ಸೋದಕ್ಕೆ. ಅಯ್ಯಮ್ಮ, ನಾನು ಅವ್ರ ತಂಟೆಗೆ ಹೋಗಲ್ಲ, ಅಕ್ಕಂಗೆ ಮಾತ್ರ ಹೇಳ್ಬೇಡಮ್ಮ. ಸರಿ, ಮನೇಲಿರು, ನಾನು ನಿಮ್ಮ ಅಕ್ಕರನ್ನ ಕರ್ಕೊಂಬರ್ತೇನೆ. ಇದನ್ನ ಜೋಪಾನವಾಗಿ ಎತ್ತಿಡು. ಇಲ್ಲಮ್ಮ, ನಮ್ಮ ಅಕ್ಕಂಗೆ ತೊಂದರೆ ಕೊಟ್ಟಿರೋ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಇನ್ಯಾವತ್ತೂ ನಮ್ಮ ಅಕ್ಕನ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ.
ಏನಪ್ಪ ಜಯದೇವ, ಏನೋ ಭಾರಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಜ್ಜಿ ಯಾವಾಗ ಬಂದ್ರಿ? ನೀನ್ ಆಕಾಶನೇ ತಲೆ ಮೇಲೆ ಬಿದ್ದು ಒಂಥರ ಯೋಚನೆ ಮಾಡ್ತಾ ಇದೆಯಲ್ಲ, ಆಗ್ಲೇ ಬಂದೆ. ಏನ್ ಯೋಚನೆ ಮಾಡ್ತಾ ಇದೀಯಪ್ಪ? ಅದೇ ಅಜ್ಜಿ, ಕವಿತಾ ಹೇಳಿದ್ಲಲ್ಲ, ಶ್ರಾವಣಿನ ಮುಗಿಸೋ ವಿಷಯ. ಶ್ರಾವಣಿ ಮೇಲೆ ನಮ್ಮ ನೆರಳು ಸೋಗ್ತಾ ಇರೋ ಹಾಗೆ ಅವಳಿ ಹೆಣ ಉರುಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅದು ಸರಿ ಅಜ್ಜಿ, ಕವಿತಾ ಎಲ್ಲಿ ಹೋದ್ಲು? ಅಯ್ಯೋ ದಡ್ಡ ಬಡ್ಡಿ ಮಗನೇ, ಕವಿತಾ ನಿನ್ ಹೆಂಡತಿ ಅವಳ ತಂಗಿ ಎಲ್ಲಿಗೆ ಹೋಗಿದ್ದಾರೆ ಅಂತ ನೀನ್ ಗೊತ್ತಿಲ್ವೇನಾ? ಓ, ಮೈಸೂರು ಹತ್ರ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರಲ್ಲ, ಅದು ಇನ್ನೂ ಬಂದಿಲ್ವಲ್ಲ? ಬರೀ ದೇವ್ರ ದರ್ಶನಕ್ಕೆ ಮಾತ್ರ ಹೋಗಿದ್ರೆ ಇಷ್ಟೊತ್ತಿಗಾಗ್ಲೇ ಬಂದ್ಬಿಡ್ತಾ ಇದ್ರು. ಆದ್ರೆ ಅವರು ಬರೀ ದೇವ್ರ ದರ್ಶನಕ್ಕೆ ಮಾತ್ರ ಹೋಗಿಲ್ಲ, ಮತ್ತೆ ಶತ್ರು ಸಂಹಾರದ ಹೋಮ ಮಾಡಿಸ್ಕೊಂಡು ಬರಕ್ ಹೋಗಿದ್ದಾರೆ. ಶತ್ರು ಸಂಹಾರದ ಹೋಮನ? ಹೌದು, ಅದು ಶ್ರಾವಣಿನ ಮುಗ್ಸೋಕೋಸ್ಕರ ಮಾಡ್ತಿರೋ ಹೋಮ. ಅದು ಅಮಾವಾಸ್ಯೆ ದಿವಸ ಬೆಳಗಿನ ಜಾವ ಶುರುವಾಗಿ ಮಧ್ಯರಾತ್ರಿಗೆ ಮುಗಿಯುತ್ತೆ. ಅದಕ್ಕೆ ಅವ್ರು ಬರೋದು ಇನ್ನೂ 2-3 ದಿನ ಆಗತ್ತೆ. ಮತ್ತೆ ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲ ಅಜ್ಜಿ? ಗುಟ್ಟಿನ ವಿಷಯ ಕಣಪ್ಪ, ಹಾಗೆಲ್ಲ ಟಾಮ್ ಮಾಡ್ಕೊಂಡು ಹೇಳೋದಕ್ಕಾಗುತ್ತಾ? ಏನೋ ನೀನ್ ನಮ್ಮವನು ಅಂತ ಹೇಳ್ತಾ ಇದ್ದೀನಿ. ಅದಿರ್ಲಿ, ಶ್ರಾವಣಿನ ಮುಗಿಸೋ ವಿಷಯ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇದ್ಯಾವ್ದು ಫೋಟೋ ಬೇರೆ ಹಿಡ್ಕೊಂಡು ನಿಂತಿದ್ಯಾ? ಓ ಇದಾ ನೋಡು. ಯಾರ ಇವನು? ಒಳ್ಳೆ ಅಮೂಲ್ ಬೇಬಿ ತರ ಇದ್ದಾನೆ. ಕಾಲೇಜ್ ಹುಡುಗನ ಇವನು? ಹಾಲ್ ತುಟ್ಟಿ ಒಣಗದೆ ಇರೋ ಹುಡುಗನ್ ತರನೇ ಇದ್ದಾನೆ. ಆದ್ರೆ ಇವನು ಮೋಸ್ಟ್ ನಟೋರಿಯಸ್ ಕಿಲ್ಲರ್. ಆದ್ರೆ ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಸೂಜಿ ಮೊನೆಯಷ್ಟು ಸಾಕ್ಷಿ ಕೂಡ ಉಳಿಸೋದಿಲ್ಲ ಇವನು. ಈಗಾಗಲೇ 50-60 ಕೊಲೆಗಳನ್ನ ಮಾಡಿದ್ದಾನೆ. ಆದ್ರೆ ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ತರ ಆಧಾರ ಇಲ್ಲದೆ ಇವನ್ನ ಅರೆಸ್ಟೇ ಮಾಡೋಕ್ಕಾಗಲಿಲ್ಲ. ಹೇಗೋ ಕಷ್ಟಪಟ್ಟು ಇವನನ್ನ ಲಾಕ್ ಮಾಡಲೇಬೇಕು ಅಂತ ಹೇಳಿ ರೌಡಿಗಳ ಪಟ್ಟಿಗೆ ಇವನ ಹೆಸರು ಸೇರಿಸ್ಬಿಟ್ವಿ. ಆದ್ರೆ ಇವನೆಂಥ ಪಕ್ಕ ಗೊತ್ತಾ ಅಜ್ಜಿ? ನಾನು ನಿರಪರಾಧಿ, ಸುಮ್ಮನೆ ನನ್ನ ಹೆಸರನ್ನ ರೌಡಿಗಳ ಲೀಸ್ಟ್ ಸೇರಿಸಿದ್ದಾರೆ, ಆ ಹೆಸರನ್ನ ತೆಗೆಸ್ಬಿಡಿ ಅಂತ ಕೋರ್ಟ್ ಹೋಗಿ ಗೆದ್ದು ಬಿಟ್ಟ. ಆದ್ರೂ ನಾವು ಪಟ್ಟು ಬಿಡದೆ ಇವನು ಹಿಡಿಲೇಬೇಕು ಅಂತ ಮೇಲಿನ ಕೋರ್ಟ್ಗೆ ಮೊರೆ ಹೋಗಿದ್ದೀವಿ. ಅಲ್ಲೂ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿಲ್ಲ. ಯಾಕೆಂದ್ರೆ ಇವ್ನು ಕೊಲೆ ಮಾಡಿದ್ರು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋದ್ರಲ್ಲಿ ಇವ್ನು ನಿಸ್ಸೀಮ. ಇವನಿಗೇನಾದ್ರೂ ಶ್ರಾವಣಿನ ಮುಗಿಸೋ ಕೆಲಸ ವಹಿಸಿದ್ರೆ ನೆಟ್ಗೆ ತೆಗೆದಷ್ಟೇ ತಣ್ಣಿಗೆ ಶ್ರಾವಣಿ ಕುತ್ತಿಗೆನ ತಿರು ಬಂದ್ಬಿಡ್ತಾನೆ. ಒಳ್ಳೆ ಅಸಾಮಿನೇ ಹಿಡಿದು ಹಾಕಿದೀಯ ಜಯದೇವ. ಶ್ರಾವಣಿನ ಮುಗಿಸೋದಕ್ಕೆ ನಮಗಿಂಥವನೇ ಬೇಕಾಗಿತ್ತು. ನಿಜ ಅಜ್ಜಿ, ನಮ್ಮ ಕೆಲಸ ಮಾಡೋದಕ್ಕೆ ಇವನೇ 100% ರೈಟ್ ಪರ್ಸನ್. ಅದಕ್ಕೆ ನಿಮ್ಮ ಜೊತೆ ಮಾತಾಡಿ, ಕವಿತಾ ಜೊತೆ ಮಾತಾಡಿ ಅವ್ನಿಗೆ ಅಡ್ವಾನ್ಸ್ ಕೊಟ್ಟು ಡೀಲ್ ಒಪ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇದೇ ಟೈಮ್ನಲ್ಲಿ ಕವಿತಾ ಊರಲ್ಲಿಲ್ಲ. ಅದೇನು ಶ್ರಾವಣಿನ ಮುಗಿಸೋದಕ್ಕೆ, ಹೋಮ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತಿದ್ದೀರಿ. ಆ ಪ್ರಯತ್ನನೂ ನಡೀತಾ ಇರಲಿ, ಈ ಪ್ರಯತ್ನನೂ ನಡೀತಾ ಇರಲಿ, ನಮಗೇನು ರಿಸಲ್ಟ್ ಬರೋದು ಮುಖ್ಯ. ಜಯದೇವ, ಅದ್ಯಾವನೋ ಅಮೂಲ್ ಬೇಬಿ ಫೋಟೋ ತೋರಿಸಿದ್ಯಲ್ಲ, ಅವನ ಹೆಸರೇನಂದೆ? ಅರವಿಂದ. ಅವನ್ನ ಮೀಟ್ ಮಾಡಿ ಶ್ರಾವಣಿ ವಿಷಯ ಹೇಳಿಟ್ಟಿರು. ಅಜ್ಜಿ, ಅವನನ್ನು ಮೀಟ್ ಮಾಡ್ತೀನಿ. ಆದರೆ ಅವ್ರು ಬೇಕಾದಷ್ಟು ದುಡ್ಡು ಕೇಳ್ತಾರೆ. ಕೇಳ್ತಾರೆ ಅನ್ನೋದಕ್ಕಿಂತ ಸರಿಯಾಗಿ ಕೇಳ್ತಾರೆ. ಅಯ್ಯೋ, ದುಡ್ಡು ಎಷ್ಟಾದರೂ ಆಗಲಿ ನಾನು ಕೊಡ್ತೀನಿ. ಸರಿ ಅಜ್ಜಿ, ಬೆಳಗ್ಗಿನ ಹೋಗಿ ಮೀಟ್ ಮಾಡ್ತೀನಿ. ಸರಿಯಪ್ಪ, ನಾನೀಗ ಹೋಗಿ ಮಲ್ಕೊತೀನಿ. ಗುಡ್ ನೈಟ್. ಗುಡ್ ನೈಟ್ ಅಜ್ಜಿ. ಶ್ರಾವಣಿನ ಕೊಲ್ಲೋದಕ್ಕೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀಯ ಅಜ್ಜಿ? ಕೊಡ್ತೀಯಾ? ಕೊಡದೆ ಏನು ಮಾಡ್ತೀಯ? ನಮ್ಮ ಮಾವನ ತಿಜೋರಿ ಪೂರ್ತಿ ನಿನ್ನ ಕೈಲಿದೆಯಲ್ಲ, ಹಾಗಾಗಿ ದುಡ್ಡು ಕೊಡ್ತೀಯ. ಅದರಲ್ಲಿ ಅಷ್ಟೋ ಇಷ್ಟೋ ದುಡ್ಡನ್ನ ನಾನು ದಕ್ಕಿಸ್ಕೊಳ್ತೀನಿ.
ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ನಾಗಾರ್ಜುನ, ನನಗೆ ಗೊತ್ತು ಕಾವೇರಿ, ಆಸ್ತಿ ಹಣ ಕಾಸು ಕವಿತನ ಪಾಲಾಗುತ್ತೆ ಅಂದ್ರೆ ನೀನು ಖಂಡಿತ ನಿನ್ನ ಮಗನಿಗೆ ಫೋನ್ ಮಾಡೇ ಮಾಡ್ತೀಯಾ, ಅವನು ಕೂಡ ಓಡೋಡಿ ಬರ್ತಾನೆ ಅಂತ. ರಾಜಕೀಯದ ಚದುರಂಗದ ಆಟದಲ್ಲಿ ಎಷ್ಟು ಪಳಗದವನು ನಾನು ಯಾವ ಕಾಯಿನ ಮೂವ್ ಮಾಡಿದ್ರೆ ಯಾವ ಕಾಯಿನ ಲಾಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಕೊನೆಗೂ ನಿನ್ನ ಕೈಯಲ್ಲೇ ನಿನ್ನ ಮಗನ ಮನೆ ಕರೆಸೋ ಹಾಗೆ ಮಾಡಿದೆ. ಅದು ವಜ್ರಮುನಿ ಗೌಡ ಸಾಕು. ಏ ಪಾವನಿ, ಒಂದು 50 ರೂಪಾಯಿ ಇದ್ರೆ ಕೂಡ. 50 ರೂಪಾಯಿನಾ? ನನ್ನ ಹತ್ರ ಎಲ್ಲಿಂದ ಬರಬೇಕು? ಅಮ್ಮನ ಹೋಗಿ ಕೇಳು. ಅಮ್ಮನ ಕೇಳಬೇಕು ಅಂದ್ರೆ ಅಂಗಡಿಗೆ ಹೋಗ್ಬೇಕು, ಅಷ್ಟು ಟೈಮ್ ಇಲ್ಲ ನನಗೆ. ಏ, ಅಮ್ಮ ಮನೇಲಿ ಇದಾರೆ ಕಣೋ, ಅಂಗಡಿಗೆ ಹೋಗಿಲ್ಲ. ಏನು, ಅಮ್ಮ ಮನೇಲೇ ಇದ್ದಾರಾ? ಅಕ್ಕ ಅಕ್ಕ ಮನೇಲಿ ಇಲ್ಲ ಕಣೋ, ಹೊರಗೆ ಹೋಗಿದ್ದಾಳೆ. ಅವ್ರ ಫ್ರೆಂಡ್ ಯಾರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳಂತೆ. ಮೋಸ್ಟ್ಲಿ ಅವಳನ್ನೇ ನೋಡ್ಕೊಂಬರಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಏನು ಇರೋರ್ನ ಇಲ್ದೇವ್ರನ್ನೆಲ್ಲ ವಿಚಾರಿಸ್ಕೊಳ್ತಿದ್ಯಾ? ಜೊತೆಗೆ 50 ರೂಪಾಯಿ ಬೇರೆ ಕೇಳ್ತಿದ್ಯಾ? ಯಾಕಪ್ಪ? ಅಮ್ಮ ಏನಿಲ್ಲ, ಅದು ಸ್ವಲ್ಪ ಆಚೆ ಹೋಗಿ ಬರಬೇಕಿತ್ತು. ನೀನು ಆಚೆ ಹೋಗ್ತಿದ್ಯಾ ಅಂತ ರೆಡಿ ಆಗಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು. ಅದು ಅಮ್ಮ, ಲೈಬ್ರರಿ ಹೋಗ್ಬೇಕಿತ್ತು, ಒಂದಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಬೇಕಿತ್ತು. ಅಲ್ವೋ, ಕಾಲೇಜ್ ನಡೀತಿರುವಾಗಲೇ ನೆಟ್ಟಗೆ ಪುಸ್ತಕ ಹಿಡ್ದವನಲ್ಲ ನೀನು. ಈಗ ಪುಸ್ತಕ ನೆನಪಾಗ್ಬಿಡ್ತಾ? ಅಲ್ಲಮ್ಮ, ಅದೇನಂದ್ರೆ ಮುಂದಿನ ವರ್ಷದ ಸಿಲೆಬಸ್ ಹೇಗಿರುತ್ತೆ ಅಂತ ನೋಡಬೇಕಿತ್ತು. ಮುಂದಿನ ವರ್ಷ ಸಿಲೆಬಸ್ ನೋಡಬೇಕಾಗಿತ್ತೋ ಅಥವಾ ಆ ಜಯದೇವನ್ನ ಮುಂದೇನು ಮಾಡೋಣ ಅಂತ ಅವನ್ನ ಹುಡ್ಕೊಂಡು ಹೋಗ್ಬೇಕಾಗಿತ್ತೋ? ಅಯ್ಯೋ ಇಲ್ಲಮ್ಮ, ನಾನು ನಿಜವಾಗ್ಲೂ ಲೈಬ್ರರಿಗೆ ಹೋಗ್ತಾ ಇರೋದು. ನೀನು ಹೊರಗಡೆ ಹೋಗೋದೇನು ಬೇಡ. ನಿಮ್ಮ ಅಕ್ಕ ಶ್ರಾವಣಿ ಹೊರಗಡೆ ಹೋಗಿದ್ದಾಳೆ, ಅವಳಿಗೆ ಫೋನ್ ಮಾಡಿ ಹೇಳು. ನಿನಗೆ ಯಾವ ಬುಕ್ ಬೇಕೋ ಅದನ್ನು ತಂದು ಕೊಡ್ತಾಳೆ. ಅಮ್ಮ, ಆ ಬುಕ್ಸ್ಗಳು ತುಂಬ ಕಾಸ್ಟ್ಲಿ ಅಮ್ಮ, ನಮ್ಮಂಥವ್ರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಏನಿದ್ರು ಲೈಬ್ರರಿಯಿಂದನೇ ತಂದು ಓದಬೇಕು. ಪ್ರಕಾಶ, ನೀನೇನೇ ಹೇಳು, ನಾನಂತೂ ನಿನ್ನ ಮಾತು ನಂಬೋದಿಲ್ಲ. ನೀನೆಲ್ಲೂ ಹೊರಗೆ ಹೋಗೋದು ಬೇಡ, ನೀನು ಓದೋದು ಬೇಡ. ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೇಲೇ ಬಿದ್ದಿರು. ಅಮ್ಮ, ಓದೋಕೆ ಹೋಗ್ತೀನಿ ಅಂದ್ರೆ ಬೇಡ ಅಂತೀಯಲ್ಲಮ್ಮ. ನಾನು ನಿನ್ನ ನೆನ್ನೆನೇ ಹೇಳಿಲ್ವಾ ಇನ್ಮೇಲೆ ಜಯದೇವ್ ತಂಟೆಗೆ ಹೋಗಲ್ಲ ಅಂತ? ನೀನು ಹೇಳ್ದೆ ಕಣೋ, ಆದರೆ ನಿನ್ನ ಮಾತಿನಲ್ಲಿ ನನ್ನ ನಂಬಿಕೆನೇ ಬರ್ತಾ ಇಲ್ವಲ್ಲ. ಸರಿ ಬಿಡು, ಓದೋದಕ್ಕೆ ಹೋಗ್ತೀನಿ ಅಂದರೂ ನಂಬಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮ ಮನೆ ಬರ, ನಾವು ಕೇಳ್ಕೊಬಂದಿರೋದೇ ಎಷ್ಟು. ಆಯಿತು, ನಾನು ಮನೇಲೇ ಇರ್ತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಾನು ಎಲ್ಲೂ ಹೊರ್ಕೋಗ್ಬಾರ್ದಲ್ವಾ? ಹಾಗಾದರೆ ಒಂದು ಕೆಲಸ ಮಾಡು, ನನ್ನನ್ನು ರೂಮಲ್ಲಿ ಹಾಕಿ ಬೀಗ ಹಾಕ್ಬಿಡು. ಇಲ್ಲಾಂದರೆ ನಾನು ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ. ಪ್ರಕಾಶ, ನಿಜವಾಗ್ಲೂ ನೀನು ಓದೋದಕ್ಕೆ ಲೈಬ್ರರಿಗೆ ಹೋಗ್ತಿದ್ಯೇನೋ? ಹೌದಮ್ಮ, ನಿನಗೆಷ್ಟು ಸಲ ಹೇಳಲಿ, ಓದೋದಕ್ಕೋಸ್ಕರನೇ ಲೈಬ್ರರಿಗೆ ಹೋಗ್ತಾ ಇರೋದು. ನೀನು ಲೈಬ್ರರಿಗೆ ಹೋಗ್ತೀಯ ಅನ್ನೋದಾದರೆ ನಿನ್ನ ಜೊತೆ ಪಾವನಿನೂ ಕರ್ಕೊಂಡು ಹೋಗು.